ನಮಸ್ತೆ ಫ್ರೆಂಡ್ಸ್, ರುಚಿಯಾದ ಚೆಟ್ಟಿನಾಡು ಸ್ಟೈಲ್ ಆಮ್ಲೆಟ್ ಕೇವಲ 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ಈ ಆಮ್ಲೆಟ್ ಮಸಾಲೆ ರುಚಿ, ಸುವಾಸನೆ ಮತ್ತು ಸಾಫ್ಟ್ ಟೆಕ್ಸ್ಚರ್ ನಿಮಗೆ ಖಂಡಿತ ಇಷ್ಟವಾಗುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಚೆಟ್ಟಿನಾಡು ಆಮ್ಲೆಟ್ ಮಾಡೋದಕ್ಕೆ ಇಲ್ಲಿ 4 ಮೊಟ್ಟೆಗಳು ಬೇಕಾಗುತ್ತೆ. ಈಗ ಒಂದು ಕ್ಲೀನ್ ಆಗಿರುವಂಥ ಬೌಲನ್ನು ತೆಗೆದುಕೊಂಡು ಈ ಮೊಟ್ಟೆಗಳನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹೊಡೆದು ಮೊಟ್ಟೆಗಳನ್ನು ಹಾಕ್ಕೊಳ್ಬೇಕು. ಸೊ ಎಲ್ಲ ಮೊಟ್ಟೆಗಳನ್ನು ಹಾಕಿದ ನಂತರ ಇದಕ್ಕೆ 2 ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು, ಅಥವಾ ಉದ್ದವಾಗಿ ಕಟ್ ಮಾಡಿಕೊಂಡ್ರು ಆಗುತ್ತೆ. ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಹಸಿಮೆಣಸಿನಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನಿಮಗೆ ಖಾರ ಸ್ವಲ್ಪ ಜಾಸ್ತಿಯಾಗಿ ಬೇಕಿದ್ರೆ 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಹಾಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಕಡ್ಡಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇದಾದ್ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ. ಈ ಎಣ್ಣೆ ಹಾಕೋದ್ರಿಂದ ಆಮ್ಲೆಟ್ಗೆ ಸಾಫ್ಟ್ ಟೆಕ್ಸ್ಚರ್ ಕೂಡ ಬರ್ತದೆ. ಸೊ ಇದನ್ನು ಮಿಸ್ ಮಾಡಬೇಡಿ. ಇದೊಂದು ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಆಮ್ಲೆಟಿಗೆ. ಈಗ ಚೆನ್ನಾಗಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಸೊ ನೊರೆ ಬರುವ ತನಕ ಚೆನ್ನಾಗಿ ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಒಂದು ಸ್ಪೂನ್ ತೆಗೆದುಕೊಂಡು ಅಥವಾ ಫೋರ್ಕ್ ತೆಗೆದುಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಬೀಟ್ ಆಗಿದೆ ಮೊಟ್ಟೆ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ ಅಥವಾ ತವವನ್ನು ಇಡಬೇಕು. ತವಾಗೆ ಅಥವಾ ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ, ಹಾಗೆ 1/2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಇದನ್ನು ಈ ರೀತಿ ಮಾಡಿ, ಅದಾದಮೇಲೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಬೀಟ್ ಮಾಡಿದಂತಹ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು. ಸೊ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಮೊಟ್ಟೆಯನ್ನು ಹಾಕ್ಕೊಳ್ಬಾರ್ದು. ಈಗ ಹಾಕ್ಕೊಂಡಿದ ಮೇಲೆ ಮುಚ್ಚಳನ ಮುಚ್ಚಿಟ್ಟು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೀವಿಲ್ಲಿ ನೋಡ್ಬೋದು, ಈಗ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ. ಈ ಚೆಟ್ಟಿನಾಡು ಆಮ್ಲೆಟ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಇದು ಸೂಪರ್ ಆಯ್ಕೆ. ನೋಡಿ, ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಟರ್ನ್ ಮಾಡಿ ಹಾಕ್ಕೊಳ್ಬೇಕು. ಸೊ ಟರ್ನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೊಳ್ಬೇಕು, ಕಟ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟರ್ನ್ ಮಾಡುವಾಗ ಕೇರ್ಫುಲ್ಲಾಗಿ ಇದನ್ನು ಟರ್ನ್ ಮಾಡ್ಕೋಬೇಕು. ಇದನ್ನು ಒಂದು 2ರಿಂದ 3 ನಿಮಿಷ ಇದನ್ನು ಕೂಡ ಹಾಗೇನೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನೋಡಿ, ಈ ಚೆಟ್ಟಿನಾಡು ಆಮ್ಲೆಟ್ ತುಂಬ ಜನರ ಫೇವ್ರೆಟ್ ಆಗಿರುತ್ತೆ. ಹಾಗೆ ನಿಮ್ಗೇನಾದರೂ ಫೇವ್ರೆಟ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡಿ, 2 ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ ಆಮ್ಲೆಟ್. ಈಗ ಒಂದು ಪ್ಲೇಟಿಗೆ ತೆಗೆದಿಡೋಣ. ಸೊ ನೀವು ಇಲ್ಲಿ ಆಮ್ಲೆಟ್ ಟೆಕ್ಸ್ಚರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಹಾಗೆ ಸಾಫ್ಟ್ ಕೂಡ ಇದೆ. ಸೊ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಇದು ಸೂಪರ್ ಆಯ್ಕೆ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಕೇವಲ 10 ನಿಮಿಷದಲ್ಲೇ ರೆಡಿ ಮಾಡಿ ಕೊಡಬಹುದು. ಇದನ್ನು ಬಿಸಿ ಬಿಸಿ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ಸವಿದರೆ ಇನ್ನೂ ಕೂಡ ರುಚಿ ಹೆಚ್ಚಾಗುತ್ತೆ. ಸೊ ಒಂದ್ಸಲ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿರುವಂಥ ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚೆಟ್ಟಿನಾಡು ಆಮ್ಲೆಟ್ ಹೇಗೆ ತಯಾರಿಸಬಹುದು ಅಂತ. ಈ ರೆಸಿಪಿ ಕೇವಲ 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ಈ ಆಮ್ಲೆಟ್ನ ಮಸಾಲೆ ರುಚಿ, ಸುವಾಸನೆ ಮತ್ತು ಸಾಫ್ಟ್ ಟೆಕ್ಸ್ಚರ್ ನಿಮಗೆ ಖಂಡಿತ ಇಷ್ಟವಾಗುತ್ತೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ಇನ್ನಷ್ಟು ಕನ್ನಡ ಸುಲಭ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್. ಬಾಯ್.